ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶೋಕ್ ಕಿರಣ್ ವ್ಲಾಗ್. ನಾವಿವತ್ತು ನಮ್ಮ ಅತ್ತೆ ಊರಿಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂತಂದರೆ ಅವ್ರ ಅತ್ತೆ ತೀರೋಗಿ ಒಂದು ತಿಂಗಳಾಗಿತ್ತು. ಸೊ ಅದು ತಿಂಗಳು ಪೂಜೆ ಇತ್ತು, ಹಾಗಾಗಿ ಕರೆದಿದ್ರು. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಚಿಕ್ಕಮಂಗ್ಳೂರಿಂದ ಬಾಣೂರಿಗೆ ನನ್ನ ಸೊಸೆ ಬರ್ತೇನೆ ಅಂತ ಅಂದಿದ್ಲು. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಪಾಪು ಅಷ್ಟರೊಳಗೆ ಏನಾದರೂ ಬೇಕು ಅಂತಂದ್ಲು. ಹಾಗಾಗಿ ಏನು ಬೇಕು ಅಂತಂದ್ರೆ ಐಸ್ ಕ್ರೀಮ್ ಬೇಕು ಅಂತಂದ್ಲು. ಹಾಗಾಗಿ ಐಸ್ ಕ್ರೀಮ್ ಸಹ ಕೊಡಿಸಿದೆ. ಮತ್ತು ನಾನು ಬೇರೆ ಎಲ್ಲೂ ಸಹ ಅವಳು ಬಂದಾಗೆಲ್ಲ ವಿಡಿಯೋನ ಮಾಡ್ಕೊಂಡಿಲ್ಲ. ಡೈರೆಕ್ಟ್ ಮನೆಗೆ ಬಂದ ಮೇಲೆ ವಿಡಿಯೋ ಮಾಡ್ಕೊಂಡಿದ್ದು. ನೋಡಿ, ಅಲ್ಲಿಂದ ಸಕ್ಕರೆಪಟ್ಟಣ ಬಂದರೆ ಇನ್ನೊಬ್ಳು ಸೊಸೆ ಮತ್ತು ಅಮ್ಮನೂ ಸಹ ಜೊತೆಲೇ ಬಂದರು. ಮನೆಗೆ ಬಂದು ನೋಡಿದರೆ ಅಲ್ಲಿ ಅಕ್ಕನೇ ಇರಲಿಲ್ಲ. ಕಾಲ್ ಮಾಡ್ದು ಅವರು ಹಾಲು ತರೋಕ್ಕೆ ಅಂತ ಹೋಗಿದ್ರಂತೆ. ಆಮೇಲೆ ಬಂದರು. ಎಲ್ಲರೂ ಸಹ ಫ್ರೆಶ್ ಅಪ್ ಆಗಿ ಊಟಕ್ಕೆ ಏನು ಮಾಡೋದು ಅಂತ ಎಲ್ಲರನ್ನೂ ಕೇಳ್ತಿದ್ರು. ಆಮೇಲೆ ನಾವು ಮಾಡಿದ್ದೆ ಟೊಮೊಟೊ ಬಾತ್ ಮಾಡಿದ್ದು, ಅದನ್ನು ಸಹ ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಏಕೆಂದರೆ ಅಲ್ಲಿ ಟೊಮೊಟೊ ಬಾತ್ ಮಾಡ್ತಿದ್ದಾಳೆ. ನಾನು ಒಂದು ವಿಡಿಯೋ ಮಾಡ್ರಮ್ಮ ಅಂತಂದರೆ ಮಾಡತ್ತೆ ಅಂತಂದ್ಬಿಟ್ಟು ಹಾಗೆ ಸುಮ್ಮನೆ ಅತ್ಲಾಗೆ ಟೊಮೊಟೊ ಬಾತ್ ಮಾಡಿಸ್ಬಿಟ್ರು. ಒಂದು ವಿಡಿಯೋನೂ ಸಹ ಮಾಡ್ದಂಗೆ ಟೊಮೊಟೊ ಬಾತು ಸಹ ಆಯಿತು. ಟೈಮ್ ಬೇರೆ ಆಗಿತ್ತು, ಹಾಗಾಗಿ ಇನ್ನು ಟೊಮೊಟೊ ಬಾತ್ ಆಗಿಲ್ವಾ ಅಂತ ಕೇಳ್ತಿದ್ರು. ಫೈನಲಿ ಟೊಮೊಟೊ ಬಾತ್ ಆಯಿತು. ಎಲ್ಲರೂ ಬ್ಯಾಟಿಂಗ್ ಆಡೋಕ್ಕೆ ಅಂತ ಕೂತಿದ್ದೀವಿ. ಯಾವ ಥರ ಎಲ್ಲರೂ ಈ ಥರ ಕುತ್ಕೊಂಡು ತಿಂತಿದ್ರೆ ಅದು ಫೀಲೇ ಬೇರೆ ಇರುತ್ತೆ ಅಲ್ವಾ. ಬೇರೆಯವರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ನನಗೆ ಮಾತ್ರ ಈ ಥರ ಎಲ್ಲರೂ ಒಟ್ಟಿಗೆ ಸೇರೋದೇ ಒಂದು ಅಪರೂಪ. ಅದರಲ್ಲೂ ಈ ಥರ ಹಿಂಗೆ ಕುತ್ಕೊಂಡು ನೈಟ್ ಹೊತ್ತು ಈ ಥರ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ನಾನು ಆರಾಧನೆದೆಲ್ಲ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು, ಅದೇನು ಖುಷಿದಾಗಿದ್ದರೆ ಮಾಡ್ಬೋದಾಗಿತ್ತು, ಬೇಸರದ್ದಲ್ವ, ಹಾಗಾಗಿ ಮಾಡಿಲ್ಲ ನಾನು. ಇದು ಅದ್ರ ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ನಾವು ಎದ್ದೇಳೋ ಅಷ್ಟರೊಳಗೆ ಕಾಯಿ ಸಹ ತೋಟದಿಂದ ಕೆಡಿಸ್ಕೊಂಬಂದಿದ್ರು. ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ಕಡೆ ನೈಟ್ ಪಾತ್ರೆ ಇತ್ತು ಅಂತಂದ್ಬಿಟ್ಟು ಅಮ್ಮ ಪಾತ್ರೆ ಬೆಳಗ್ತಾಯಿದ್ರು. ಈ ಕಡೆ ಅಣ್ಣ ಮೇಲೆ ಕಾಯಿ ಹಾಕೋಣ ಬನ್ನಿ ಅಂತಂದ್ಬಿಟ್ಟು ಕರಿತಿದ್ರು ಎಲ್ಲರನ್ನೂ. ಅವರೇ ಇಬ್ಬರು ಅಕ್ಕರೇ ಮಾಡ್ಕೊತಿದ್ರು. ಯಾಕೆಂತಂದರೆ ಈಗ ಜನ ಇದ್ವಲ್ಲ, ಹಾಗಾಗಿ ಬರ್ರಿ ಅಂತ ಕರಿತಿದ್ರು. ಎಲ್ಲರೂ ಸಹ ಹೋದು. ಟಿಫನ್ ಆಗೋದು ಹೆಂಗಿದ್ರು ಲೇಟ್ ಅಲ್ವಾ, ಅಷ್ಟರೊಳಗೆ ಕಾಯೆಲ್ಲ ಮೇಲೆ ಹಾಕಿ ಬಂದುಬಿಟ್ರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿನ್ಬೋದಲ್ಲ ಅಂತಂದ್ಬಿಟ್ಟು ಕಾಯಿ ಸಹ ಅವರಿಗೆ ಅಲ್ಲಿಗೆ ಹಾಕ್ತಿದ್ದು, ಅವ್ರು ಮೇಲೆ ಹಾಕ್ತಿದ್ರು. ನೋಡಿ, ನಾವು ಈ ಕಡೆ ಎಲ್ಲ ಹೆಲ್ಪ್ ಮಾಡ್ತಿದ್ದೀವಿ. ಅವರಿಬ್ಬರು ನೋಡಿ ಯಾವ ಥರ ಕುತ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ಟಿಫನ್ಗೆ ಆಲ್ರೆಡಿ ಟೈಮ್ ಆಗಿತ್ತು. ಒಳಗಡೆ ಅಮ್ಮ ಪುಳಿಯೋಗರೆ ಗೊಜ್ಜೈತೆ ಅಂತಂದ್ಬಿಟ್ಟು ರೈಸ್ ಕೂಗಕ್ಕಿಡಿ ಅಂತಂತ ರೈಸ್ ಕೂಗಕ್ಕಿಡಿಸಿದ್ರು. ಒಬ್ಬರೇ ಆಗಿದ್ರೆ ತುಂಬ ಲೇಟ್ ಆಗೋದು. ಜನ ಸೇರಿದ್ರೇ ಅಲ್ವಾ ಬೇಗ ಕೆಲಸ ಆಗೋದು ಅಂತ ಹೇಳ್ತಾರಲ್ಲ, ಇದೇ ಉದಾಹರಣೆ ನೋಡಿ. ನಾವು ಸಹ ಬೇಗನೆ ಹೋಗಿದ್ದಕ್ಕೆ ಬೇಗನೆ ಆಯಿತು ಕಾಯಿ ಹಾಕಿ ಮೇಲಕ್ಕೆ. ಆಮೇಲೆ ಅಮ್ಮ ಪುಳಿಯೋಗರೆನ ಕಲಸಿಟ್ಟಿದ್ರು. ಎಲ್ಲರೂ ಎಲೆ ಹಾಕ್ಕೊಂಬಿಟ್ಟು ಟಿಫನ್ ಎಲ್ಲ ಮುಗಿಸಿದ್ದು. ಇದಾಗಿತ್ತು ಈ